ರಾಜ್ಯದಿಂದ ವಿದೇಶಕ್ಕೆ ಹಾರಿ ಹೋಗಿ ಚರ್ಚೆಗೆ ಕಾರಣವಾಗಿದ್ದ ಶಾಸಕರು ವಾಪಸ್ ಆಗಿದ್ದಾರೆ. ವಿದೇಶಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಕಾಂಗ್ರೆಸ್ ಶಾಸಕರು ರಿಟರ್ನ್. ವಿದೇಶಿ ಪ್ರವಾಸ ಮುಗಿಸಿಕೊಂಡು ಬೆಂಗಳೂರಿಗೆ ಸಾಂಗವಾಗಿ ಬಂದಿಳಿದ ಎಂಎಲ್ಎಗಳು. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಕೈ ನಾಯಕರು. ಕುರ್ಚಿ ಕಾದಾಟದ ಮಧ್ಯೆ ವಿದೇಶಕ್ಕೆ ಹಾರಿದ್ದ ಎಂಎಲ್ಎಗಳು. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗ ಶೆಟ್ಟಿ ಸೇರಿ ಹಲವು ಶಾಸಕರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ತೆರಳಿದ್ದ ಶಾಸಕರು ತೆರಳಿದ ಬೆನ್ನಲ್ಲೇ ಮಧ್ಯಪ್ರಾಚ್ಯ ಹೊತ್ಕೊಂಡು ಉರಿದಿತ್ತು. ಫ್ಯಾಮಿಲಿ ಟ್ರಿಪ್ ಹೋಗಿದ್ದೆವು ಎಂದ ಸಿರಗುಪ್ಪ. ವಿದೇಶಿ ಪ್ರವಾಸದಲ್ಲಿ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ನಮಗೆ ಯಾವುದೇ ರಾಜಕೀಯ ನಾಯಕರು ಕರೆ ಮಾಡಿಲ್ಲ. ಯಾವುದೇ ಅಧ್ಯಯನಕ್ಕೆ ಹೋಗಲ್ಲ ಶಾಸಕ BM ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರವಾಸದ ಜೊತೆ ಅಧ್ಯಯನಕ್ಕೆ ಹೋಗಿದ್ದೆವು ಜಗಳೂರು ಶಾಸಕ ದೇವೇಂದ್ರಪ್ಪ. ರಾಜ್ಯದಲ್ಲಿ CM ಸ್ಥಾನಕ್ಕಾಗಿ ಜಟಾಪಟಿಗಳು ಜೋರಾಗಿ ನಡೀತಾ ಇತ್ತು. ಒಂದು ಕಡೆ DK ಶಿವಕುಮಾರ್ ದೆಹಲಿ ಭೇಟಿ ಬ್ಯಾಕ್ ಟು ಬ್ಯಾಕ್. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯರ ಬಣದ ಒಂದಷ್ಟು MLAಗಳು ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸು, ಹೀಗೆ ನಾನಾ ಆಯಾಮಗಳಲ್ಲಿ ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ವಿಚಾರ. ವಿದೇಶಕ್ಕೆ ಶಾಸಕರು ಪ್ರವಾಸಕ್ಕೆ ಹೋಗೋದು ಅಪರಾಧ ಏನೂ ಅಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಮತ್ತು ಕೆಲ ರಾಜಕೀಯ ವಿದ್ಯಮಾನಗಳ ಸಂದರ್ಭದಲ್ಲಿ ವಿದೇಶಕ್ಕೆ ಪ್ರಯಾಣ ಮಾಡಿದ್ದು ಒಂದಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆ ಪ್ರಮುಖ ಚರ್ಚೆಯಲ್ಲಿ ನಂಬರ್ 1, ರಾಜ್ಯದಲ್ಲಿ CM ಜಟಾಪಟಿಗೆ ಒಂದು CLP ಸಭೆಯನ್ನು ಕರೆಯಲಾಗುತ್ತೆ. ಆ CLP ಸಭೆಯಲ್ಲಿ ಶಾಸಕರು ಬೆಂಬಲವನ್ನು ಸೂಚಿಸಬಹುದು. ಶಾಸಕರನ್ನು ವಿದೇಶಕ್ಕೆ ಕಳುಹಿಸಿಕೊಟ್ರೆ CLP ಸಭೆಯಲ್ಲಿ ಬೆಂಬಲಗಳು ವ್ಯಕ್ತವಾಗೋದಿಲ್ಲ. ಹಾಗಾಗಿ ಒಂದಷ್ಟು MLAಗಳನ್ನು ರಾಜ್ಯದಲ್ಲಿ ಮರೆಮಾಚಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ವಿದೇಶಕ್ಕೆ ಶಾಸಕರನ್ನು ಕೆಲವರು ಪ್ರತ್ಯೇಕ ಇನ್ಸ್ಟ್ರಕ್ಷನ್ ಆಧಾರದಲ್ಲಿ ಕಳುಹಿಸಲಾಗಿದೆ ಎನ್ನುವಂತಹ ಚರ್ಚೆ. ಈ ಮಧ್ಯೆ ಹೋದವರಿಗೆ ಬಂದವರೇ, ಹೋಗಿದ್ದು ಪ್ರವಾಸಕ್ಕೆ ಈಗ ಸಾಂಗವಾಗಿ ಬಂದಿಳಿದಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟಿಗೆ ಆಗಮಿಸಿದ ಕೈ ನಾಯಕರು. ಕುರ್ಚಿ ಕಾದಾಟದ ಮಧ್ಯೆ ವಿದೇಶಕ್ಕೆ ಹಾರಿದ್ದ ಶಾಸಕರು. ಎಚ್.ಡಿ. ತಮ್ಮಯ್ಯ, ದೇವೇಂದ್ರಪ್ಪ, ಪುಟ್ಟರಂಗ ಶೆಟ್ಟಿ ಸೇರಿ ಹಲವು ಶಾಸಕರು ಕೂಡ ಹೋಗಿದ್ರು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡು ಪ್ರವಾಸಕ್ಕೆ ತೆರಳಿದ್ದ ಶಾಸಕರು ಫ್ಯಾಮಿಲಿ ಟ್ರಿಪ್ ಹೋಗಿದ್ದೆವು ಎಂದ ಸಿರುಗುಪ್ಪ ಶಾಸಕ ನಾಗರಾಜ್. ಇನ್ನು ಈ ಪ್ರವಾಸದಲ್ಲಿ ಒಂದಷ್ಟು ವಿಶೇಷತೆಗಳಿದ್ದಾವೆ. ಅದೇನೆಂದರೆ, ಈ ಹಿಂದೆ ಸಾಕಷ್ಟು MLAಗಳು ವಿದೇಶಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಹೆಂಡತಿ ಮಕ್ಕಳು ಜೊತೆಲಿ ಹೋದವರು ಬಹಳಷ್ಟು ಕಡಿಮೆ. ಆದರೆ ಈ ಬಾರಿಯ ಪ್ರವಾಸದಲ್ಲಿ ಫ್ಯಾಮಿಲಿಯೂ ಕೂಡ ಹೋಗಿದೆ ಎನ್ನುವಂತಹದ್ದು ನಿಜಕ್ಕೂ ಕೂಡ ವಿಶೇಷ. ಒಟ್ಟಾರೆ ಹೋದವರು ಬಂದಿಳಿದಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಇದರಲ್ಲಿ ರಾಜಕೀಯ ಉದ್ದೇಶ ಇಲ್ಲ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಪ್ರವಾಸ ಮುಗಿಸಿ ಬಂದವರು ಕೆಲವೊಮ್ಮೆ ಇವರಿಗೆ 2 ಕಾರಣಗಳಿಂದಾಗಿ ಬರಬೇಕಾದ ಅನಿವಾರ್ಯತೆಗಳು ಎದುರಾಯ್ತಾ. ಒಂದು, KPCC ಸ್ಥಾನದಲ್ಲಿ 6 ವರ್ಷ ಸಾರಥಿಯಾಗಿದ್ದರಿಂದಾಗಿ ಇನ್ನು 10ನೇ ತಾರೀಕು ಬಹುದೊಡ್ಡ ಏರ್ಪಾಡು ಮಾಡಲಾಗಿದೆ. ಶಾಸಕರನ್ನು ಕರೆಸಿ ಬಹುದೊಡ್ಡ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಇನ್ನು ಬಜೆಟ್ ಕೂಡ ಮುಂಬರುವ ದಿನಗಳಲ್ಲಿ ಬರೋದ್ರಿಂದಾಗಿ ಈ ಶಾಸಕರುಗಳಿಗೆ ರಾಜ್ಯದಿಂದಲೇ ಕರೆ ಹೋಗಿತ್ತಾ. ಒಂದು DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ, ಇಬ್ಬರಲ್ಲಿ ಒಬ್ಬ ನಾಯಕನ ನಿರ್ದೇಶನದಂತೆ ಆದಷ್ಟು ಬೇಗ ಬಂದಿಳಿದ್ರ ಅಥವಾ ಮಧ್ಯಪ್ರಾಚ್ಯದ ಯುದ್ಧಗಳ ಕಾರಣಗಳಿಂದಾಗಿ ಬಂದ್ರ, ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.